ಈ ಅವರೆಬೇಳೆ ಸೀಸನಲ್ಲಿ ಮಾಡಲೇಬೇಕಾದಂಥ ಮತ್ತೊಂದು ತಿಂಡಿ ಅಂತಂದರೆ ಅವರೆಬೇಳೆ ವಡೆ. ಈ ಚಳಿ ಚಳಿ ವಾತಾವರಣದಲ್ಲಿ ಮಧ್ಯಾಹ್ನ ಊಟಕ್ಕೆ, ಸಂಜೆ ಕಾಫಿ ಟೀ ಜೊತೆ ಈ ವಡೆ ಮಾಡ್ಕೊಂಡು ತಿಂತಿದ್ರೆ A1 ಆಗಿರುತ್ತೆ. ಇದನ್ನು ರುಚಿಯಾಗಿ ಗರಿಗರಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಅವರೆಬೇಳೆ ವಡೆ ಮಾಡೋದಕ್ಕೆ ಮೊದಲು ನಾನಿಲ್ಲಿ 1 ಕಪ್ಪಿನಷ್ಟು ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಜಾಸ್ತಿ ಹೊತ್ತು ನೆನೆಸಬಾರ್ದು, 1.5 ಗಂಟೆ ಮಾತ್ರ ನೆನೆಸಿರಬೇಕು. ಯಾಕೆ ಅಂತಂದರೆ ಜಾಸ್ತಿ ನೆನೆಸಿದಷ್ಟು ಇದು ಎಣ್ಣೆ ಕುಡಿಯುತ್ತೆ, ವಡೆ ಗರ್ಗರಿಯಾಗಿ ಬರೋದಿಲ್ಲ. ಈಗ 1.5 ಗಂಟೆ ಚೆನ್ನಾಗಿ ನೆಂದಿರೋ ಅಂಥ ಕಡಲೆಬೇಳೆನ ನೀನೆಲ್ಲ ತೆಗೆದುಬಿಟ್ಟು ಸೈಡ್ನಲ್ಲಿ ಇಟ್ಟಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ಇದಕ್ಕೆ ಒಂದು ಮಸಾಲೆ ರುಬ್ಕೋಬೇಕಾಗುತ್ತೆ. ಮಸಾಲೆ ರುಬ್ಬೋದಕ್ಕೋಸ್ಕರ ಮೊದಲು ನಾವು ನೆಂದಿರೋ ಅಂಥ ಕಡಲೆಬೇಳೆ 1 ಹಿಡಿಯಷ್ಟು ನಾನಿಲ್ಲಿ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ಜಾಸ್ತಿ ಸೇರಿಸೋ ಅವಶ್ಯಕತೆ ಇಲ್ಲ, ಬರೀ 1 ಹಿಡಿಯಷ್ಟು ಸಾಕಷ್ಟೇ. ಮಿಕ್ಕಿದ ಕಡಲೆಬೇಳೆನ ಹಾಗೆಯೇ ಅವರೆಬೇಳೆನ ಯಾವಾಗ ಹಾಕೋದು ಅಂತ ನಾನು ಹೇಳ್ತೀನಿ. ಇವಾಗ ಅದು ಹಾಕಿದ ಮೇಲೆ 1 ಇಂಚಿನಷ್ಟು ಶುಂಠಿ, 5ರಿಂದ 6 ಬೆಳ್ಳುಳ್ಳಿ, 1 ಟೀ ಸ್ಪೂನಷ್ಟು ಸೋಂಪನ್ನು ಸೇರಿಸಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಈ ವಡೆಗೆ ತುಂಬ ರುಚಿ ಕೊಡುತ್ತೆ. ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಆರಾಮವಾಗಿ ಸ್ಕಿಪ್ ಮಾಡಿ. ಹಾಗೆಯೇ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿನ ಸೇರಿಸಿದ್ದೀನಿ. ನಾನಿವತ್ತು 3 ಹಸಿಮೆಣಸಿನ್ಕಾಯಿ ಸೇರಿಸಿದ್ದೀನಿ. ಇದ್ರ ಜೊತೆ ನೀವು ಕೆಂಪು ಮೆಣಸಿನ್ಕಾಯಿನೂ ಸಹ ಸೇರಿಸ್ಬೋದು, ರುಚಿಯಾಗಿ ಬರುತ್ತೆ. ಇದು ಆದಮೇಲೆ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಇದನ್ನು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಅಂದರೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ತರ್ತರಿಯಾಗಿರಬೇಕು. ಆ ರೀತಿ ರುಬ್ಕೊಂಡು ಆದಮೇಲೆ ಮಿಕ್ಕಿದಂಥ ನೆನೆಸಿರೋಂಥ ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ. 1 ಕಪ್ಪಿನಷ್ಟು 1.5 ಗಂಟೆ ಮಾತ್ರ ನೆನೆಸಿರೋಂಥ ಕಡಲೆಬೇಳೆನ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ. ಇದು ಆದಮೇಲೆ ನಾವು ಅವರೆಬೇಳೆನ ಸೇರಿಸ್ಬೇಕಾಗುತ್ತೆ. ಅವರೆಬೇಳೆ ಎಷ್ಟು ಬೇಕು ಅಂತಂದರೆ ಈ ಸ್ಟೇಜ್ನಲ್ಲಿ 1ರಿಂದ 2 ಹಿಡಿಯಷ್ಟು ಹಾಕಿದರೆ ಮಾತ್ರ ಸಾಕಷ್ಟೆ. ಆಮೇಲೆ ನಾವು ಮಿಕ್ಕಿದ್ದನ್ನು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಅವರೆಕಾಳನ್ನು ಹಾಕ್ಬೋದಾ ಅಂತಂದರೆ ಅವರೆಕಾಳನ್ನೂ ಸಹ ನಾವು ಹಾಕ್ಬೋದು. ಆದರೆ ಅವರೆಕಾಳಿನಲ್ಲಿ ಸಿಪ್ಪೆ ಇರೋದ್ರಿಂದ ಎಣ್ಣೆ ಕುಡಿಯೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಅವರೆಬೇಳೆನ ಹಾಕಿ ತುಂಬಾ ರುಚಿಯಾಗಿ ಬರುತ್ತೆ. ಇವಾಗ ಅವರೆಬೇಳೆನ ಇಲ್ಲಿ ನಾನು ಮಿಕ್ಸಿ ಜಾರಿಗೆ 1.5 ಹಿಡಿಯಷ್ಟು ಸೇರಿಸಿದ್ದೀನಿ. ಮಿಕ್ಕಿದ ಅವರೆಬೇಳೆನ ನಾವು ಲಾಸ್ಟಿಗೆ ಹಾಕ್ಕೊಳ್ಳೋಣ. ಹಾಕಿಬಿಟ್ಟು ನೀರು ಹಾಕ್ದೇ ಈ ಹದದಲ್ಲಿ ನಾನು ರುಬ್ಕೊಂಡಿದ್ದೀನಿ. ಅಂದರೆ ಉದುರಾಗಿರಬೇಕು, ಸ್ವಲ್ಪ ತರ್ತರಿಯಾಗಿರಬೇಕು. ಹೀಗೆ ಮಾಡಿದರೆ ಮಾತ್ರ ವಡೆ ಗರ್ಗರಿಯಾಗಿ ಬರುತ್ತೆ. ಈಗ ವಡೆ ಹಿಟ್ಟು ರೆಡಿಯಾಗಿದೆ. ಕಡಲೆಬೇಳೆ, ಅವರೆಬೇಳೆ ರುಬ್ಕೊಂಡು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಮಿಕ್ಕ ಸಾಮಗ್ರಿಗಳನ್ನ ನಾವು ಸೇರಿಸ್ತಾ ಹೋಗೋಣ. ಏನಪ್ಪ ಈ ಅವರೆಬೇಳೆ ವಡೆಗೆ ಕಡಲೆಬೇಳೆ ಯಾಕೆ ಹಾಕಬೇಕು ಅಂತಂದರೆ ಕಡಲೆಬೇಳೆ ಹಾಕಿದರೆ ಇದು ಎಣ್ಣೆ ಜಾಸ್ತಿ ಕುಡಿಯೋದಿಲ್ಲ. ಬರೀ ಅವರೆಬೇಳೆಯಲ್ಲೇ ನೀವು ವಡೆ ಮಾಡೋಕ್ಕೆ ಹೋಗ್ತೀವಿ ಅಂದರೆ ಎಣ್ಣೆ ತುಂಬ ಕುಡಿಯುತ್ತೆ. ಹಾಗಾಗಿ ಒಂದು ಪ್ರಮಾಣದಲ್ಲಿ ಕಡಲೆಬೇಳೆ ಹಾಕ್ಕೊಂಡು ಮಿಕ್ಕಿದ್ದಷ್ಟು ನಾವು ಅವರೆಬೇಳೆನ ಹಾಕಿ ರುಬ್ಬಿದರೆ ಚೆನ್ನಾಗಿ ಬರುತ್ತೆ. ಇದಾದಮೇಲೆ 1 ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಎಲೆ, ಕರಿಬೇವಿನ ಎಲೆನೂ ಸೇರಿಸಿದ್ದೀನಿ. ಇದ್ರ ಜೊತೆಗೆ ನಾನು ಮೊದಲು 1.5 ಹಿಡಿಯಷ್ಟು ಅವರೆಬೇಳೆನ ಸೇರಿಸಿದೆ. ಈಗ ಲಾಸ್ಟಿಗೆ 1.5-2 ಹಿಡಿಯಷ್ಟು ಅವರೆಬೇಳೆನ ಸೇರಿಸ್ಬೋದು. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇವಾಗ ನೋಡಿ ಎಲ್ಲ ಸಾಮಗ್ರಿಗಳನ್ನ ಹಾಕಾಗಿದೆ. ಇವಾಗ ನೀರು ಹಾಕ್ದೇನೆ ಇದನ್ನು ನಾವು ಕಲಿಸ್ಕೋಬೇಕಾಗುತ್ತೆ. ಈ ವಡೆ ಹಿಟ್ಟಿಗೆ 1 ತೊಟ್ಟು ಸಹ ನೀರನ್ನ ಸೇರಿಸಬಾರ್ದು. ಹಾಗೆಯೇ ಇಲ್ಲಿ 1/4 ಟೀ ಸ್ಪೂನಷ್ಟು ಇಂಗಿನ ಪುಡಿನೂ ಸಹ ನಾನಿಲ್ಲಿ ಸೇರಿಸಿದ್ದೀನಿ. ಅಕಸ್ಮಾತ್ ನೀವು ಬೆಳ್ಳುಳ್ಳಿ ಹಾಕಿಲ್ಲ ಅಂದರೆ ಸ್ವಲ್ಪ ಇಂಗಿನ ಪ್ರಮಾಣ ಹಾಗೆ ಶುಂಠಿ ಪ್ರಮಾಣನ ಜಾಸ್ತಿ ಮಾಡಿ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ವಡೆ ಹದ ಕರೆಕ್ಟಾಗಿದೆ. ಈಗ ಲಾಸ್ಟಿಗೆ ಯಾಕೆ ನಾನು ಅವರೆಬೇಳೆನ ಹಾಗೆ ಹಾಕ್ತೆ ಅಂದಾಗ ಎಣ್ಣೆಯಲ್ಲಿ ಕರೆದಾಗ ಅದು ತುಂಬಾ ರುಚಿಯಾಗಿ ಬರುತ್ತೆ. ಪೂರ್ತಿ ರುಬ್ಬಿ ಹಾಕೋದ್ರ ಬದಲು ಸ್ವಲ್ಪ ಕೊನೆಗೆ ಹಾಗೆ ಅವರೆಬೇಳೆನ ಹಾಕಿದಾಗ ಎಣ್ಣೆಯಲ್ಲಿ ಕರೆದಾಗ ಎಕ್ಸಲೆಂಟ್ ಟೇಸ್ಟ್ ಕೊಡುತ್ತೆ. ಈಗ ವಡೆ ಆಕಾರದಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ತಕ್ಷಣ ಬಿಸಿ ಎಣ್ಣೆಯಲ್ಲಿ ಈ ವಡೆನ ಮಾಮೂಲಿ ವಡೆ ಹೇಗೆ ಕರಿತೀವೋ ಅದೇ ರೀತಿ ಕರ್ಕೊಂಡು ಹೋಗೋದಷ್ಟೇ. ಸಾಮಾನ್ಯವಾಗಿ ನಾವು ಕಡಲೆಬೇಳೆ ವಡೆ ಮಾಡ್ತಾನೇ ಇರ್ತೀವಿ. ಈ ಅವರೆಬೇಳೆ ಸೀಸನಲ್ಲಿ ಈ ರೀತಿ ಅವರೆಬೇಳೆ ಹಾಕಿ ವಡೆ ಮಾಡಿ ಟೇಸ್ಟು ಅದ್ಭುತವಾಗಿ ಬರುತ್ತೆ. ಆ ಉಂಡೆ ಅವರೆಬೇಳೆ ಟೇಸ್ಟ್ ಅಂತ ಎಕ್ಸಲೆಂಟ್ ಆಗಿರುತ್ತೆ. ಅವರೆಬೇಳೆ ಮಿಕ್ಸ್ಚರ್ ಸಿಗುತ್ತೆ ನೋಡಿ, ಆ ಟೇಸ್ಟು, ಕಡಲೆಬೇಳೆ ವಡೆ ಟೇಸ್ಟು, ಜೊತೆಗೆ ರುಬ್ಬಿರೋಂಥ ಅವರೆಬೇಳೆ ಎಲ್ಲ ಸೇರಿ A1 ಆಗಿರುತ್ತೆ. ಇವಾಗ ನೋಡಿ ವಡೆನೆಲ್ಲ ಎಣ್ಣೆಗೆ ಹಾಕಿದ್ದೀನಿ. ಒಂದು 30 ಸೆಕೆಂಡಿಂದ 1 ನಿಮಿಷ ಆದಮೇಲೆ ಎಲ್ಲ ಕಡೆಯೂ ತಿರುಗಿಸ್ತಾ ಮೀಡಿಯಮ್ ಫ್ಲೇಮಲ್ಲಿ ನಾವು ಇನ್ನು ಬೇಯಿಸ್ಕೋಬೇಕಾಗತ್ತೆ. ಯಾಕೆಂದರೆ ಕಡಲೆಬೇಳೆ ಬೇಯಬೇಕು, ಅವರೆಬೇಳೆ ಬೇಯಬೇಕು, ಹಾಗೆಯೇ ಉಂಡೆ ಅವರೆಬೇಳೆ ಸೇರಿಸಿರೋದ್ರಿಂದ ಅದು ಸಹ ಚೆನ್ನಾಗಿ ಗರ್ಗರಿಯಾಗಿ ಬೇಯಬೇಕಲ್ವಾ. ಹಾಗಾಗಿ ಇದನ್ನ ಪೇಷನ್ಸಿಂದ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿ ಅದ್ಭುತವಾದಂಥ ಅವರೆಬೇಳೆ ವಡೆ ರೆಡಿಯಾಗುತ್ತೆ. ಈ ಅವರೆಬೇಳೆ ವಡೆನ ನೀವು ಎಣ್ಣೆಯಲ್ಲಿ ಕರಿತಿರ್ಬೇಕಾದ್ರೇ ಮನೆ ಪೂರ್ತಿ ಘಮ 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 ಅಂತ ಸುವಾಸನೆ ಬರುತ್ತೆ. ಕಡಲೆಬೇಳೆ ಸ್ಮೆಲ್ಲು, ಅವರೆಬೇಳೆ ಸ್ಮೆಲ್ಲು ಎಲ್ಲ ಸೇರಿಕೊಂಡು ಆಹಾ ಎಷ್ಟು ರುಚಿಯಾಗಿದೆಯಪ್ಪ ವಡೆ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ.
ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಯಾಕೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.